ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿ ಅಂತ ವಿಡಿಯೋ ಮಾಡ್ತೀನಿ. ಸುಮಾರು ಜನ ಗೈಸ್ ಏನಪ್ಪ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅನ್ನೋದು ಕನ್ಫ್ಯೂಷನ್ ಮಾಡ್ಕೊತಾ ಇದ್ದಾರೆ. ಕ್ಲಾರಿಫಿಕೇಶನ್ ವಿಡಿಯೋ ಮಾಡಿದೆ, ಬಟ್ ಅದನ್ನು ಸುಮಾರು ಜನ ಹೇಳ್ತಾರೆ ಪ್ರೈವೇಟ್ ಸ್ಟೂಡೆಂಟ್ ಬಗ್ಗೆ ವೀಡಿಯೋಸ್ ಮಾಡಿ ಪ್ರೈವೇಟ್ ಸ್ಟೂಡೆಂಟ್ಗೆ ಎಷ್ಟು ಪಾಸಿಂಗ್ ಮಾರ್ಕ್ಸು, ನಾನು ಪ್ರೈವೇಟ್ ಸ್ಟೂಡೆಂಟ್ ಅಂತ ವ್ಯಾಲ್ಯೂಯೇಷನ್ ಮಾಡೋದು ಗೊತ್ತಾಗುತ್ತಾ, ಏನು 26 ಮಾರ್ಕ್ ತೆಗೆದ್ರೆ ಫೇಲ್ ಆಗ್ತಾರೆ, ಈ ಥರ ಕ್ವಶನ್ಸ್ಗಳನ್ನ ಸುಮಾರು ಜನ ಕೇಳ್ತಿದ್ರು. ನೋಡಿ, ಮೊದಲಿಗೆ ಹೇಳ್ತೀನಿ, ಪ್ರೈವೇಟ್ ಸ್ಟೂಡೆಂಟ್ಗೆ ಹೇಳ್ತೀನಿ, ನೀವು ಎಷ್ಟು ಮಾರ್ಕ್ಸ್ ತೆಗೆದ್ರಪ್ಪ ಪಾಸ್ ಆಗ್ತೀರಾ. ನೀವು 28 ರೈಟಿಂಗಲ್ಲಿ 28 ಮೇಲೆ ತೆಗೆದ್ರೆ ನಿಮ್ಗೆ ಸ್ಕೇಲ್ ಅಪ್ ಮಾಡ್ತಾರೆ. ಅಂದರೆ ಎಕ್ಸ್ಟ್ರಾ ಮಾರ್ಕ್ಸ್ ಏನು ಈಗ ಬೇರೆಯವ್ರಿಗೆಲ್ಲ ಇಂಟರ್ನಲ್ಸ್ ಏನು ಇರುತ್ತೆ, ಅದೇ ರೀತಿ ನಿಮ್ಗೆ ಏನು ಮಾಡ್ತಾರೆ 28 ಮೇಲೆ ನಿಮಗೆ ಸ್ಕೈಲ್ ಅಪ್ ಆಗುತ್ತೆ. 28 ಅಂತಂದರೆ ಹತ್ತಿರ ತಗೋದ್ರೆ ನಿಮಗೆ 35 34 ಈ ಥರ 28 ಮೇಲೆ ಬರಬೇಕು. ಯಾರೆಲ್ಲ ಪ್ರೈವೇಟಾಗಿ ಕರೆಸ್ಪಾಂಡಿಂಗ್ ಯಾರು ಕಟ್ಟಿದ್ದೀರೋ ಪ್ರೈವೇಟ್ ಸ್ಟೂಡೆಂಟ್ ಬಂದ್ಬಿಟ್ಟು 28 ಮೇಲೆ ಬರಬೇಕು. 27 ಬಂದರೂ ಫೇಲ್ ಆಗ್ತೀರಾ, 26 ಬಂದರೂ ಫೇಲ್ ಆಗ್ತೀರಾ. ಅದು 28 29 30 ಇದ್ರ ಮೇಲೆ ಬಂದರೂ ನಿಮಗೆ ಅಂದರೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಮಾಮೂಲಿ ಸ್ಕೈಲ್ ಅಪ್ ಮಾಡಿಬಿಟ್ಟು ನಿಮಗೆ ಸ್ಕೈಲ್ ಅಪ್ ಅಂತಂದರೆ ಅವ್ರು ಒಂದು ಸ್ವಲ್ಪ ಮಾರ್ಕ್ಸ್ನ ಆ್ಯಡ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಇರಲ್ವಲ್ವಾ, ಅದ್ರೋಸ್ಕರ ಅವ್ರು ಆ್ಯಡ್ ಮಾಡಿಬಿಟ್ಟು ನಿಮಗೆ ಮಾರ್ಕ್ಸ್ ಕೊಡೋಂಥ ಚಾನ್ಸಸ್ ಇರುತ್ತೆ. ಯಾರು ಇದು ಪ್ರೈವೇಟ್ ಸ್ಟೂಡೆಂಟ್ಗೆ. ಇನ್ನು ನೆಕ್ಸ್ಟು ರಿಪೀಟರ್ಸ್ಗೆ ಏನಪ್ಪ ಅಂದರೆ ಸೇಮ್ ಇಂಟರ್ನಲ್ಸು ನಿಮಗೆ ಥಿಯರಿ 24 ಮೇಲೆ ಬರಬೇಕು. ಅಂದರೆ 24 ಮೇಲೆ ಬರಬೇಕು. ನೋಡಿ, ಥಿಯರಿ ನೀವು ಪ್ರಾಕ್ಟಿಕಲ್ 8 9 ತಗೊಂಡಿರ್ತೀರ, ಅಂದ್ಬಿಟ್ಟು 24 ಬಂದರೆ ಪಾಸ್ ಅಂತಲ್ಲ. ನೀವು ಪ್ರಾಕ್ಟಿಕಲ್ 24 ಮೇಲೆ ಇರಬೇಕು. ಮ್ಯಾಕ್ಸಿಮಮ್ ಥಿಯರಿ ಬಂದ್ಬಿಟ್ಟು 24 ಮೇಲೆ ಇದ್ದು, ಪ್ರಾಕ್ಟಿಕಲು ಜಾಸ್ತಿ ಇದ್ರೆ ನಿಮಗೆ ಪ್ರಾಕ್ಟಿಕಲ್ ಒಂದು 10 ಇದ್ದರೆ ಅಲ್ಲಿಗೆ ಎಷ್ಟಾಗುತ್ತೆ, ಅಲ್ಲೊಂದು ಈಗ ನೋಡಿ 24 ಅದು 11 ಪ್ರಾಕ್ಟಿಕಲ್ ಇದ್ದು ಅನ್ಕೋ, ಅಲ್ಲಿಗೆ ಎಷ್ಟಾಯ್ತು ನಿಮಗೆ 25 35 ಹಿಂಗೆ ಈ ಥರ ಪಾಸ್ ಆಗ್ತೀರಾ. ನೀವು ಏನಾದ್ರು ಪ್ರಾಕ್ಟಿಕಲ್ ಏನು ಕಮ್ಮಿ ಪ್ರಾಕ್ಟಿಕಲ್ 5 6 7 8 ತಗೊಂಡು ಥಿಯರಿಲಿ ಜಾಸ್ತಿ ತೆಗಿಬೇಕಾಯ್ತು ನೀವೇ. ಅದನ್ನ ನೀವು ಮೈಂಡ್ ಇಟ್ಕೊಳ್ಳಿ. ಯಾರೆಲ್ಲ ಥಿಯರಿ ಬರೀತಾ ಇದ್ದೀರೋ ಇದು ಕನ್ಫ್ಯೂಷನ್ ತುಂಬ ಜನಕ್ಕೆ ಐತೆ. ಬಟ್ ನಾನು ಹೇಳ್ತಾರೆ ಅಷ್ಟೇ, ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 24 ರೈಟಿಂಗ್ 24 ಇರುತ್ತೆ, ವಿತ್ ಪ್ರಾಕ್ಟಿಕಲ್ ಇರಬೇಕು. ರೈಟಿಂಗಲ್ಲಿ 24 ಪಾಸಿಂಗ್ ಮಾರ್ಕ್ಸು ಅಂತೇನಿಲ್ಲ. ಗೈಸ್, ನೀವು ಇದರಲ್ಲೇ ಎಲ್ಲ ಕನ್ಫ್ಯೂಸ್ ಆಗ್ತಾ ಇರೋದು. ಈ ಮಾರ್ಕ್ಸಲ್ಲೇ ಎಲ್ಲ ಕನ್ಫ್ಯೂಸ್ ಆಯಿತು. 24 ಮಾರ್ಕ್ಸ್ ತಗೊಂಡಿದ್ದೀರಿ ಅಂದ್ಕೊಳ್ಳಿ ಪ್ರಾಕ್ಟಿಕಲ್ ಥಿಯರಿಲಿ, ಪ್ರಾಕ್ಟಿಕಲ್ 11 ಮಾರ್ಕ್ಸ್ ಇದ್ರೆ ಮಾತ್ರ ನೀವು ಪಾಸು. 11 ಮಾರ್ಕ್ಸ್ಗಿಂತ ಕಮ್ಮಿ ಪ್ರಾಕ್ಟಿಕಲ್ ಇದ್ರೂ ಫೇಲ್. 24 ತೆಗೆದ್ರೂ ಫೇಲ್. ನೀವು ಇದು ಕನ್ಸಿಡರ್ ಮಾಡ್ತಾರೆ ತಗೊಳ್ಳಿ. ಇಲ್ಲ ಪ್ರಾಕ್ಟಿಕಲಲ್ಲಿ ಜಾಸ್ತಿ ಇರಬೇಕು. 11 ಮೇಲೆ ಏನಾದರೂ ಪ್ರಾಕ್ಟಿಕಲ್ 11 ಮಾರ್ಕ್ಸ್ ಪ್ರಾಕ್ಟಿಕಲ್ ಇತ್ತು, 24 ತೆಗೆದ್ರಿ ಪಾಸ್. ಇದರಲ್ಲಿ 25 ತೆಗೆದ್ಬಿಟ್ಟು ಪ್ರಾಕ್ಟಿಕಲ್ 10 ಇತ್ತು ಪಾಸ್. ಈ ಥರ ಇರುತ್ತೆ ಸಿಚುವೇಶನ್. ನೋಡ್ಕೊಳ್ಳಿ, ಆ ಕಡೆ ಈ ಕಡೆ ಹಿಂಗೆ ಹೋಗ್ತಾ ಇರುತ್ತಾ ಮಾರ್ಕ್ಸು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನೀವು ನೋಡೋ ಥಿಯರಿ, ನೀವು ಪ್ರಾಕ್ಟಿಕಲ್ ಬೆಸ್ಟ್ ನೋಡ್ಕೊಂಡು ಥಿಯರಿ ಎಷ್ಟು ತಗೋತೀರಿ ನೋಡಿ. ಪ್ರಾಕ್ಟಿಕಲ್ 11 ಮೇಲೆ ಯಾರೈತೆ, 11 ಮಾರ್ಕ್ಸ್ ಮೇಲೆ ಯಾರು ತಗೊಂಡಿದ್ದೀರಿ, ಇದು ಆರ್ಟ್ಸವ್ರಿಗೆ, ಆರ್ಟ್ಸು ಕಾಮರ್ಸ್ 11 ಮೇಲೆ ಯಾರು ತಗೊಂಡಿದ್ದೀರಿ, 24 ತೆಗೀರಿ ನೀವು ಪಾಸ್ ಅಂತ. ರೈಟಿಂಗ್ 24 ತೆಗೀರಿ, ಪ್ರಾಕ್ಟಿಕಲ್ 11 ಇರಲಿ, ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಸೈನ್ಸ್ ಅವ್ರಿಗೂ ಅಷ್ಟೇ. ಈ ಸೈನ್ಸ್ ಅವ್ರಿಗೆ ಏನು 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತಲ್ವಾ, ನೀವು ಎಷ್ಟು ತೆಗಿಬೇಕು ಅಂತ 21 ತೆಗಿಬೇಕು, ಇದು ಪ್ರಾಕ್ಟಿಕಲ್ ಇರಬೇಕಲ್ಲ. ಆಯಿತು, ನೀವು 21 ತೆಗಿಬೇಕು ಅಂದ್ರೆ ಲೆಕ್ಕಗಳು ಅಲ್ಲಿ ಎಷ್ಟು ಮಾರ್ಕ್ಸ್ ನೀವು ಪ್ರಾಕ್ಟಿಕಲ್ ಇರಬೇಕು ಅಂದ್ರೆ 20 ಅಂದರೆ 35ಕ್ಕೆ ಎಷ್ಟು ಮಾರ್ಕ್ಸ್ ಬರಬೇಕು ಲೆಕ್ಕಕೊಳ್ಳಿ. ಅಲ್ಲಿ 14-15 ಮಾರ್ಕ್ಸ್ ಮೇಲೆ ಇದ್ದರೂ ನೀವು ಪಾಸ್. ಯಾರು ಸೈನ್ಸ್ ಅವರು. ಬಟ್ ಈ ಥರ ಪ್ರೊಸೆಸರ್ ಇರುತ್ತೆ ನೋಡಿ. ವಿತ್ ಇಂಟರ್ನಲ್ಸು ಅವೆರಡೂ ಸೇರಿಸಿ ಮಾರ್ಕ್ಸು ಜಾಸ್ತಿ ಆಗಬೇಕು. ಹಂಗಾದ್ರೆ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಾಂದ್ರೆ ನೀವು ಥಿಯರಿಲಿ ಎಷ್ಟುನಾರ ತೆಗೀರಿ, ಥಿಯರಿಲಿ 25 26 27 28 ಎಷ್ಟುನಾರ ತೆಗೀರಿ. ಪ್ರಾಕ್ಟಿಕಲು ಮ್ಯಾಕ್ಸಿಮಮ್ ಥಿಯರಿ ಪ್ರಾಕ್ಟಿಕಲ್ ಸೇರಿಸಿ 24, ಇದೊಂದು ಥಿಯರಿ 24 ತೆಗೆದಿದ್ರೆ ಪ್ರಾಕ್ಟಿಕಲ್ ಒಂದು 11 ಐತಿ ಅನ್ಕೊಂಡ್ರೆ ಅವಾಗ ನೀವು 35 ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಈ ಥರ ಇರುತ್ತೆ ಗೈಸ್ ಇದು ಎಕ್ಸಾಮಲ್ಲಿ. ಅದನ್ನ ಕನ್ಫ್ಯೂಸ್ ಮಾಡ್ಕೊಬಿಟ್ರೆ, ಯಾಕೆಂದರೆ ಸುಮಾರು ಜನ ಕೇಳ್ತಾ ಇದ್ರು ಈ ಡೌಟ್ನ. ನನಗೆ ಟೋಟಲಿ ಸ್ಕೋರ್ಸ್ ಬಂದಿರೋ ಜಾಸ್ತಿ ಆಗುತ್ತೆ, ಪರ್ಸೆಂಟೇಜ್ ಬಂದರೆ ಜಾಸ್ತಿ ಇದೆ. ಈ ಥರ ಕ್ವಶನ್ಸ್ಗಳಿಗೆ ಏನೂ ಇಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇಷ್ಟ ಗೈಸ್, ನೀವು ಪ್ರಾಕ್ಟಿಕಲು ಥಿಯರಿ ಸೇರಿಸಿ ಅಂದರೆ ಪ್ರಾಕ್ಟಿಕಲ್ ಒಂದು 24 ತಗೋ ರೈಟಿಂಗ್ ಪಾಸ್ ಅಂತ ಹೇಳುತ್ತೆ. ಮ್ಯಾಕ್ಸಿಮಮ್ 24 ತೆಗೆದು ವಿತ್ ಪ್ರಾಕ್ಟಿಕಲ್ ಇರ್ತದಲ್ಲ, ಪ್ರಾಕ್ಟಿಕಲ್ ಒಂದು 10 11 ಈ ಥರ ಕೊಟ್ಟಿರ್ತಾರೆ. ನಿಮ್ಮ ಕಾಲೇಜ್ ಕಡೆಯಿಂದ ಯಾವ ಕಡೆ ಕೊಟ್ಟಿರ್ತಾರೆ ಅದನ್ನ ಹೋಗಿ ನೋಡ್ಕೊಂಡು ಕೇಳ್ಕೊಡ್ರಿ. ಬಟ್ ಈ ಥರ ಬರೋದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ, ಅದರಲ್ಲಂತೂ ಯಾವುದೋ ಡೌಟ್ಸ್ ಇಲ್ಲ, ಅದು ಏನೂ ಇಲ್ಲ. ಇನ್ನು ಎಲ್ಲ ಮುಗೀತು. ಇನ್ನು ಪ್ರೈವೇಟ್ ಸ್ಟೂಡೆಂಟ್ ನಾನು ಹೇಳಿದ್ನಲ್ಲ, ನಿಮಗೆಲ್ಲ ಸ್ಕೈಲ್ ಆಗುತ್ತೆ. ನೀವೆಲ್ಲ 28 ಮೇಲೆ ತೆಗಿಬೇಕು, ಇವರೆಲ್ಲ 24 ತೆಗಿ ವಿತ್ ಪ್ರಾಕ್ಟಿಕಲ್ ಇರುತ್ತೆ. ನಿಮ್ಗೆ ಯಾವುದೋ ಪ್ರಾಕ್ಟಿಕಲ್ ಇರಲ್ಲ, ಸ್ಕೈಲ್ ಅಪ್ ಮಾಡ್ತಾರೆ. ಅಂದರೆ ನೀವು 28 ಮಾರ್ಕ್ಸ್ ಏನೋ ತೆಗೆದ್ರೆ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಾರ್ಕ್ಸ್ನ ಸ್ಕೈಲ್ ಅಪ್ ಥರ ಆ್ಯಡ್ ಮಾಡ್ತಾರೆ ಮಾರ್ಕ್ಸ್ನ. ನೀವು 28 29 ಈ ಥರ ತೆಗೆದ್ರೆ ಮಿಕ್ಕಿದ ಮಾರ್ಕ್ಸ್ ಆ್ಯಡ್ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಯಾರಿಗೆ ಪ್ರಾಕ್ಟಿಕಲ್ಲು, ಬಟ್ ಥಿಯರಿ ಅವ್ರಿಗೆ ಹೇಳ್ತಾ ಇರೋದು. ಸುಮಾರು ಜನ ಇದ್ದೇ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ರು ಎಕ್ಸಾಮಲ್ಲಿ. ಬಟ್ ಅಂಥವ್ರಿಗೆಲ್ಲ ಈಗೆಲ್ಲ ಹೇಳ್ತೀನಿ ನೋಡಿದ್ರೆ ಗೈಸ್, ಇಷ್ಟೇ ಮ್ಯಾಟ್ರ್ ಇರೋದು. ಇದೇ ಎಕ್ಸಾಮ್ನ ಬರೀತಾ ಇರೋದು. ಈಗ ಯಾರು ಬರೀತಾ ಇದ್ದೀರಿ, ಬರ್ದಿದ್ರೆ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಯಾರು ಕೇಳ್ತಿದ್ರಲ್ಲ ಹೋದ ವರ್ಷ ಈ ವರ್ಷ ಅದನ್ನೇ ಹೇಳ್ತಾರೆ. ಸೇಮ್ ಮಾರ್ಕ್ಸ್ ಬಂದ್ಬಿಟ್ಟು ಅದೇ ಅಷ್ಟೇ ಇರುತ್ತೆ. ಬಟ್ ಅದಕ್ಕೋಸ್ಕರ ನಿಮ್ಗೆಲ್ಲರೂ ವೀಡಿಯೋ ಮಾಡಿ ತಿಳಿಸ್ಕೊತೀನಿ. ವೀಡಿಯೋ ಇಷ್ಟ ಆಗೋತ್ತಲ್ಲ ಒಂದು ಲೈಕ್ನ ಮಾಡ್ಕೊಳ್ರಿ, ಶೇರ್ನ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಮಾಡಿ. ಬೈ ಬೈ, ಸಿಜು ಅಂತ ಹೇಳ್ತಾ ವೀಡಿಯೋ ಮುಗಿತಾ ಇದೆ.
ಸಬ್ಸ್ಕ್ರೈಬರ್ ಮಾಡಿರಿ, ಇನ್ನೇನೋ ಕಮೆಂಟ್ಸ್ ಬಗ್ಗೆ ಕಮೆಂಟ್ಸ್ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮ್ಗೆ ಮುಗಿಸ್ತೀನಿ. ಮತ್ತೆ ಬರ್ತೀನಿ. ಟೇಕ್ ಕೇರ್.